ಕೊತ್ತಲ್ವಾಡಿ ಇವತ್ತು ರಿಲೀಸ್ ಆಯ್ತು. ನೋಡಿದ್ರಲ್ಲ, ಹೇಗಿತ್ತು ಅಂತ? ಇದು ಕೊತ್ತಲ್ವಾಡಿ ಸಿನಿಮಾದ ಪ್ರೊಡ್ಯೂಸರ್ ತೆಲುಗು ಪುಷ್ಪ ಅಲ್ಲ ಬ್ರೋ, ಕನ್ನಡದ ಪುಷ್ಪಮ್ಮ. ಖಂಡಿತ ಗೆಲುವು ಇದ್ದೇ ಇದೆ. ಕೊತ್ತಲ್ವಾಡಿ ಒಂದ್ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ. ಈ ಮರಳು ಮಾಫಿಯಾ ಅಂತ ಕೇಳಿರ್ತೀರ ಹಳ್ಳಿಗಳ ಸೈಡ್ ಎಲ್ಲ. ಸಿಟಿ ಅವರು ಗೊತ್ತಿಲ್ಲ, ಬಟ್ ತುಂಬಾ ನಡೀತೈತೆ. ತುಂಬಾ ಹಳ್ಳಿಗಳಲ್ಲಿ ನಡೀತಾನು ಇದೆ. ದಯವಿಟ್ಟು ಅಂತವರೆಲ್ಲ ಬಂದು ಈ ಸಿನಿಮಾನ ನೋಡ್ಬೇಕು. ಈ ಕೊತ್ತಲ್ವಾಡಿ ಅನ್ನೋದು ಒಂದು ಊರ್ ಹೆಸರಾಗಿರ್ಬೋದು, ಬಟ್ ತಿಳ್ಕೊಳ್ಳೋ ವಿಷಯ ತುಂಬಾ ಇದೆ. ಈ ಮೂವಿ ನೋಡ್ದಾಗಿಂದ ತುಂಬಾ ಹಳ್ಳಿಗಳಲ್ಲಿ ತುಂಬಾ ಚೇಂಜಸ್ ಆಗುತ್ತೆ ಗುರು. ಆಮೇಲೆ ಇದ್ರಲ್ಲಿರೋರು ಹೀರೋ, ಹೀರೋಯಿನ್, ಡೈರೆಕ್ಟರ್ ಎಲ್ಲ ಹೊಸಬ್ರು. ದಯವಿಟ್ಟು ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ. ಅಪ್ಪು ಸರ್ ಇದ್ದಾಗ ಹೇಳಿದ್ರು ಫ್ಯಾನ್ ವಾರ್ ಮಾಡಬೇಡಿ ಅಂತ. ಇವಾಗ ನೋಡಿದ್ರೆ ಸ್ಟಾರ್ ವಾರ್ಗಳು ಮಾಡ್ಕೊಂತಾರೆ ಕನ್ನಡ ಇಂಡಸ್ಟ್ರಿಲಿ. ಒಂದ್ ತಿಂಗಳಿಂದ ಪ್ರಮೋಷನ್ ಮಾಡಿದ್ರು ಕೊತ್ತಲ್ವಾಡಿ ಪ್ರತಿ ಸಿನಿಮಾನು. ಬಟ್ ಇವಾಗ ಸ್ಟಾರ್ ವಾರ್ ಇಂದ ಎಲ್ಲ ಆ ಕಡೆ ಡೈವರ್ಟ್ ಆಗ್ಬಿಟ್ಟವ್ರ ಜನಗಳು. ಇವತ್ತು ಕೊತ್ತಲ್ವಾಡಿ ಸಿನಿಮಾಗ್ ಜನಗಳಿಲ್ಲ ನೋಡ್ರಿ. ನಮ್ ಕನ್ನಡದ ಹೀರೋಗಳೇ ಈ ತರ ಮಾಡಿದ್ರೆ ಒಂದ್ ಕುಟುಂಬದ ಒಂದ್ ಮಾತು ಬರುತ್ತೆ, ಒಂದ್ ಮಾತು ಹೋಗುತ್ತೆ ಗುರು. ದಯವಿಟ್ಟು ಬಗೆಹರಿಸ್ಕೊಳ್ಳಿ ಚೇಂಬರ್ ಅಲ್ಲಿ ಬಂದು. ಇಲ್ಲಾಂದ್ರೆ ಚೇಂಬರ್ ಇಂದ ಅಧ್ಯಕ್ಷಕ್ಕೆ ನಾನು ಹೇಳ್ತೀನಿ, ನೀವು ಈ ತರ ಜಗಳಗಳು ಆಡಿದಾರೆ, ಸ್ಟಾರ್ ವಾರ್ಗಳು ನಡೆಯೋದಾದ್ರೆ ಹೆಚ್ಚು ಕಡಿಮೆ ದಯವಿಟ್ಟು ಒಂದ್ 2 ವಾರ ಸಿನಿಮಾಗಳನ್ನ ರಿಲೀಸ್ ಮಾಡ್ಬೇಡಿ ಅಂತ ಅನೌನ್ಸ್ ಮಾಡ್ಬಿಡ್ರಿ. ಇವಾಗ ಅಷ್ಟು ತಿಂಗಳಿಂದ ಮಾಡ್ಕೊ ಬಂದ್ರು ಕೊತ್ತಲ್ವಾಡಿ ಸಿನಿಮಾನ. ಇವಾಗ ಈ ಸ್ಟಾರ್ ವಾರ್ಗಳಿಂದ ಪಾಪ ಎಲ್ಲಾ ಜನಗಳು ಆ ಕಡೆ ಡೈವರ್ಟ್ ಆಗ್ಬಿಟ್ರು ಗುರು. ಯಾವ್ದಾರ ಸಿನಿಮಾ ಆಗ್ಲಿ, ನಾನು ಎಸ್ ಬಾಸ್ ಅಭಿಮಾನಿ ಹಂಗನ್ಬಿಟ್ಟು ಪುಷ್ಪಮ್ಮ ಅವ್ರ ಪ್ರೊಡಕ್ಷನ್ ಅಂತ ಹೇಳ್ತಾ ಇಲ್ಲ. ನಾವ್ ಎಸ್ ಬಾಸ್ ಅಭಿಮಾನಿ ಆದ್ರಿಂದ ಪ್ರತಿ ಯಾವ್ದೇ ಸಿನಿಮಾ ರಿಲೀಸ್ ಫಸ್ಟ್ ಶೋ ಬಂದು ನೋಡ್ತೀವಿ ಗುರು. ಆಯ್ತಾ? ಬೇಜಾರಾಗುತ್ತೆ, ಇಂತ ಒಳ್ಳೆ ಸಿನಿಮಾ ಸೋಲ್ಬಾರ್ದು ಗುರು. ದಯವಿಟ್ಟು ಜನಗಳಿಗೆ ಹೇಳೋದು ಒಂದೇ, ಅದೊಂದು ಕುಟುಂಬ ಇದ್ದಂಗೆ ಇಂಡಸ್ಟ್ರಿ. ಒಂದ್ ಮಾತು ಬರುತ್ತೆ ಹೋಗುತ್ತೆ, ನಾಳೆ ಎಲ್ಲರೂ ಚೆನ್ನಾಗಾಯ್ತಾರೆ. ಎಲ್ಲಾ ಹೀರೋಗಳು ಬಂದೆ ದಯವಿಟ್ಟು ಕನ್ನಡ ಸಿನಿಮಾಗಳು ಸಪೋರ್ಟ್ ಮಾಡಿ. ಕೊತ್ತಲ್ವಾಡಿ ಸಿನಿಮಾ ಗೆಲ್ಬೇಕು ಬ್ರೋ.